ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗುವಾಗ ನನ್ನ ವ್ಲಾಗನ್ನು ಶುರು ಮಾಡಿದ್ದೀನಿ. ಇವತ್ತು ಸಂಡೇ. ಈಗ ಹೊರಗಡೆ ಹೊರಟಿದ್ದೀವಿ ಊಟಕ್ಕೆ. ಆ್ಯಕ್ಚುಲಿ ಲಾಂಗ್ ಡ್ರೈವ್ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ. ಲಾಸ್ಟ್ ಟೈಮ್ ನಾವಿಬ್ಬರೇ ಹೋಗಿದ್ವಿ. ಈ ಸಾರಿ ಮಕ್ಕಳು ನಾವು ಬರ್ತೀವಿ ಅಂತಂದರು. ಫ್ರೀ ಇದ್ದಾರೆ, ಏನು ಅಂದರೆ ಟೆಸ್ಟು ಆ ಥರ ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಈಗ ಮಕ್ಕಳು ರೆಡಿ ಆಗಿರೋದ್ರಿಂದ ಹೊರಟಿದ್ವಿ. ಟೈಮ್ ಏನು ಗೊತ್ತಾ 1:45 ಆಗಿದೆ. ಸೊ ಈಗ ಊಟಕ್ಕೆ ಅಂತ ಹೊರಟಿದ್ವಿ. ಅದು ಕುಣಿಗಲ್ ರಸ್ತೆಗೆ. ಸೊ ನೋಡೋಣ ಹೇಗಿರುತ್ತೆ, ಹೋಗೋಣ ಬನ್ನಿ. ಸೊ ನೀವು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ, ನನ್ನ ಚಿಕ್ಕ ಮಗ. ಅವನಿಗೆ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಸಿಕ್ಕುವ ಫ್ರೀ ಆಗಿರುವಂಥ ಜಾಗ ಆದರೆ ಬರ್ತೀನಿ ಅಂತ ಹೇಳಿದ. ಇದು ಹೈವೇನಲ್ಲೇ ಇದೆ ಹೋಟೆಲು. ಚಾನ್ಸ್ ಇಲ್ಲ. ಏನು ಮಾಡುತ್ತೆ ಅನುಷ್? ಕ್ಯಾನ್ಸಲ್ ಮಾಡಲ್ಲ. ಅಷ್ಟೊಂದು ಹೂ ಬಿಟ್ಟಿದೆ ನೋಡಿ. ಈಗ ಹೊರಟಿದ್ದೀವಿ. ಆಲ್ರೆಡಿ ಕ್ರಿಸ್ಮಸ್ಗೋಸ್ಕರ ನೋಡಿ ಎಷ್ಟೊಂದು ಡೆಕೋರೇಷನ್ನ ಐಟಮ್ಸ್ ಬಂದುಬಿಟ್ಟಿದೆ. ಹಾಗೆ ವೀಕೆಂಡ್ ಅಂದರೆ ಸ್ಯಾಟರ್ಡೆ ಸಂಡೇ ಈ ರಸ್ತೆ ಮಾತ್ರ ಯಾವಾಗಲೂ ಗಿಜ ಅಂತ ಇರುತ್ತೆ. ಈಗ ಡೇ ಟೈಮು ಸಾಯಂಕಾಲ ಒಂದು 4 ಗಂಟೆ ಮೇಲಂತೂ ಸಖತ್ತು ಕ್ರೌಡ್ ಇರುತ್ತೆ. ಸುಮಾರು ಅಕ್ಕಪಕ್ಕ ಏರಿಯಾದಿಂದ ಇಲ್ಲಿಗೆ ಶಾಪಿಂಗ್ ಬರ್ತಾರೆ. ಸೊ ಎಲ್ಲ ಥರದ ಶಾಪ್ಸ್ ಇಲ್ಲಿರೋದ್ರಿಂದ ಒಂಥರ ಶಾಪಿಂಗ್ಗೆ ಹೇಳಿ ಮಾಡಿಸಿದಂಥ ಜಾಗ. ಯಾಕ್ರಿ ಬೈತಾರೆ ಅವನ್ನ? ಊಟ ಚೆನ್ನಾಗಿಲ್ಲ ಅಂದ್ರೆ ಬೈತಾರೆ. ಯಾಕೆ? ಊಟ ನಮ್ಗೆ ಇಷ್ಟ ಆಗಿಲ್ವಾ ಅವತ್ತು? ಅವತ್ತು ಇಷ್ಟ ಆಯ್ತು, ಇವತ್ತು ಇಷ್ಟ ಆಗಿಲ್ಲ. ಇವತ್ತು ಹಂಗೆ ಇರುತ್ತೆ ಊಟ. ಇಲ್ಲ ಅಂದ್ರೆ ಇಲ್ಲ. ಹೆಂಗ ಇಲ್ಲ ಅಂದ್ರೆ ಆಗಿರುತ್ತೆ. ಚೆನ್ನಾಗಿ ಬರೋದು. ಬೈತೀರೇನೋ ನನ್ನನ್ನ ಊಟ ಚೆನ್ನಾಗಿಲ್ಲ ಅಂದ್ರೆ? ಎಸ್ ಅಂತ ನೋಡಿ. ನಮ್ಗೆ ಅವತ್ತು ಇಷ್ಟ ಆಯ್ತು. ಆಮೇಲೆ ಪಾರ್ಸಲ್ ಬೇರೆ ತಗೊಂಬಂದಿದ್ವಿ. ಅದು ನನ್ನ ಚಿಕ್ಕ ಮಗನಿಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಇವತ್ತು ಲಾಂಗ್ ಡ್ರೈವ್ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾ ಇದ್ರೆ ಇವತ್ತೇನೋ ಚೆನ್ನಾಗಿಲ್ಲ ಅಂದ್ರೆ ಎಲ್ಲರೂ ಬೈತಾರಂತೆ ನನ್ನನ್ನ. ಸದ್ಯ ಹೊಡಿಯಲ್ಲ. ಕುಕ್ ಚೇಂಜ್ ಆದ್ರೆ ಗೊತ್ತಿಲ್ಲ ನನ್ಗೆ. ಇವತ್ತೇನೋ ನನಗೂ ಗೊತ್ತಿಲ್ಲಪ್ಪ. ಒಂದು ಫ್ಯಾಮಿಲಿ ಎಂಜಾಯ್ಮೆಂಟ್ ಅಷ್ಟೇ. ಒಂದ್ ಲಾಂಗ್ ಡ್ರೈವ್ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಮನೆಗೆ ಬರೋದು, ಒಂದ್ ಫಾರ್ ಎ ಚೇಂಜ್ ಅಷ್ಟೇ. ಹಂಗಂತ ಹೋಗ್ತಾ ಇರೋದು. ಕ್ರಾಸ್ ದ ಫಿಂಗರ್. ಊಟ ಚೆನ್ನಾಗಿರ್ಲಿ. ನಮ್ಮ ಯಜಮಾನ್ರು ಕಾಯ್ಕೊಂಡಿದ್ದಾರೆ ನನ್ನ ಬೈಯೋಕೆ ಹೊಡಿಯೋಕೆ. ಹೊಡಿತೀರಾ ರೀ? ಹೊಡಿತೀರಾ ರೀ? ಹೊಡಿತೀರಾ? ಕೇಳಿಸ್ಕೊಂಡ್ರಲ್ಲ ನಮ್ಮ ಯಜಮಾನ್ರು. ಈ ಸರಿ ಊಟ ಚೆನ್ನಾಗಿಲ್ಲ ಅಂದರೆ ನಾವು 3 ಸೇರ್ಕೊಂಡು ಚೆನ್ನಾಗಿ ಬೈತೀವಿ ಅಂತ. ಸೊ ಈಗ ನಮ್ಮ ಡೆಸ್ಟಿನೇಷನನ್ನು ರೀಚ್ ಆಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕೂಡ ನಾವು ಇಲ್ಲಿಗೆ ಬಂದಾಗ ಊಟ ನಮಗೂ ಇಷ್ಟ ಆಗಿತ್ತು. ಪಾರ್ಸಲ್ ಕೂಡ ತೊಗೊಂಡೋಗಿದ್ವಿ. ಎಸ್ಪೆಷಲಿ ನನ್ನ ಮಗನಿಗೆ ತುಂಬಾ ಇಷ್ಟ ಆಗಿದ್ದು, ನನ್ನ ಚಿಕ್ಕ ಮಗನಿಗೆ. ಇವತ್ತು ಅವ್ರು ಫ್ರೀಯಾಗಿ ಇದ್ದರು. ಮತ್ತು ಹೋಗೋಣ ಅಂದಿದ್ದಕ್ಕೆ ಅಂತಂದರು. ಒಂಥರ ಫಾರ್ ಎ ಚೇಂಜ್ ಲಾಂಗ್ ಡ್ರೈವ್ ಹೋಗಿ ಊಟ ಮಾಡ್ಕೊಂಡು ಬರೋ ಒಂದು ಏನೋ ಡಿಫ್ರೆಂಟಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಬಂದ್ವಿ ನಾವು. ಮತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ಒಳಗಡೆ ಹೋಗಿ ನೋಡಿರಲಿಲ್ಲ. ಒಳಗಡೆ ಕೂಡ ಕೂತ್ಕೋಬೋದು. ಆದರೆ ನನಗೆ ಅದು ಪರವಾಗಿಲ್ಲ, ಹೊರಗಡೆನೇ ಚೆನ್ನಾಗಿದೆ, ಗಾಳಿ ಬೆಳಕು ಒಂಥರ ಚೆನ್ನಾಗಿದೆ, ಗಾರ್ಡನಲ್ಲಿ ಕೂತ್ಕೊಂಡು ಊಟ ಮಾಡೋ ಹಾಗೆ ಅಂತ ಅಂದ್ಕೊಂಡು ಇಲ್ಲೇ ಹೊರಗಡೆ ಕೂತ್ಕೊಂಡ್ವಿ. ಹಾಗೆ ನೀರಾ ಕೂಡ ತೊಗೊಂಡ್ವಿ. ಮಕ್ಕಳಿಗೆ ಏನೂ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ನಮ್ಮಿಬ್ರಿಗೆ ಇಷ್ಟ ಆಯಿತು. ಅವರಿಬ್ಬರು ಟೇಸ್ಟ್ ಮಾಡಿದ್ರು, ಇಷ್ಟ ಆಗದೆ ಹೋದ್ರು. ಒಂದು ಟೇಸ್ಟ್ ಮಾಡಿದ್ರು. ಈಗ ನಮ್ಮ ಊಟ ಬಂದಿದೆ. ಸ್ಟಾರ್ಟರ್ಸನ್ನು ಫಸ್ಟ್ ಆರ್ಡ್ರ್ ಮಾಡಿದ್ವಿ. ಎಲ್ಲನೂ ತುಂಬ ರುಚಿಯಾಗಿತ್ತು. ಆದರೆ ನಾವು ತುಂಬ ಲೇಟಾಗಿ ಊಟ ಮಾಡ್ತಾಯಿದ್ವಿ. ಅಂದರೆ 3:45 ಆಲ್ಮೋಸ್ಟ್ 4 ಗಂಟೆ ಆಗಿತ್ತು ನಾವು ಊಟ ಮಾಡೋಷ್ಟರಲ್ಲಿ. ತುಂಬಾ ಹೆವಿ ಅಂತ ಅಂದ್ಬಿಡ್ತು. ಯಾಕೆಂದರೆ ಅನ್ ಟೈಮಲ್ಲಿ ನಾವು ಊಟ ಮಾಡಿದ್ವಲ್ಲ, ಸ್ವಲ್ಪ ಹೆವಿ ಥರ ಅನ್ನಿಸ್ತಾ ಇತ್ತು. ಊಟ ಮಾತ್ರ ಇಷ್ಟ ಆಯಿತು ಮಕ್ಕಳಿಗೆ. ಸದ್ಯ ಯಾರು ಬಯೋ ರೀತಿಯಲ್ಲಿ ಇರಲಿಲ್ಲ. ಈಗ ಊಟ ಮಾಡಿಕೊಂಡು ಐಸ್ ಕ್ರೀಮನ್ನು ತೊಗೊಂಡು ಬರೋಣ ಅಂದ್ಕೊಂಡು ನಾವು ಬಾಕ್ಸಿನ್ ರಾಬಿನ್ಗೆ ಬಂದಿದ್ದೀವಿ. ಇದು ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ನಾನು ತೊಗೊಂಡಂಥ ಒಂದು ಬೌಲ್ಗೆ 310 ರೂಪೀಸು. ಬಟ್ ಮಕ್ಕಳು ಹಸ್ಬೆಂಡ್ ಯಾರು ಬೇಡ ಅಂತ ಅಂದ್ಬಿಟ್ರು. ನನಗೆ ಯಾಕೋ ಬೇಕು ಟೇಸ್ಟ್ ಮಾಡಿತು. ಹಾಗೆ ನಾನು ನಟಿ ಪ್ರೊಫೆಸರ್ ಬೇಡ 10 ರೂಪೀಸ್ ನೋಡಿ ಎಷ್ಟು ಕಡಿಮೆ ಇದೆ, ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ. ಸೊ ಐಸ್ ಕ್ರೀಮನ್ನು ತೊಗೊಂಡು ವಾಪಸ್ ಬರ್ತಾ ಇರುವಾಗ ಆಂತವೇ ನಮಗೆ ಇದೊಂದು ಜಾಗ ಕಾಣಿಸ್ತು. ಅಲ್ಲಿ ನೋಡಿ ಆ ಬರ್ಡ್ಸ್ ಇದೆಲ್ಲ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ. ಮತ್ತು ಒಂಥರ ಹುಲಿ ಬಣ್ಣದ ಗೆರೆಗಳಿತ್ತು. ಅದಕ್ಕೆ ಒಂಥರ ಚೆನ್ನಾಗಿತ್ತು.
ಅದು ಇದೇನು ಫೀಲ್ಡ್ ಅಂತ ಗೊತ್ತಾಗಲಿಲ್ಲ, ಕೆರೆ ಥರನೂ ಇಲ್ಲ ಅಥವಾ ಗದ್ದೆನ ಏನೋ ಗೊತ್ತಾಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ನಾವು ಹೋಗುವ ಲೆಫ್ಟ್ ಸೈಡ್ಗೇನೆ ಇತ್ತು, ಹಾಗಾಗಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಅಲ್ಲಿ ಕೆಲವು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಇದಕ್ಕೆ ಜಸ್ಟ್ ಆಪೋಸಿಟಲ್ಲಿ ಒಂದು ಸಣ್ಣ ಅಣೆಕಟ್ಟನ್ನು ನೋಡಿದ್ದೆ ನಾನು. ಲಾಸ್ಟ್ ಟೈಮ್ ನಾವು ಬಂದಿದ್ವಲ್ಲ ಆವಾಗ ನೋಡಿದ್ದೆ, ನಿಲ್ಸೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗೋಣ, ಅದು ಹೇಗಿದೆ ನೋಡೋಣ ಅಂದ್ಕೊಂಡು ನಾವಿಬ್ಬರೇ ಹೈವೇಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಏನೋ ವಾಟರ್ ಬಾಡಿ ಇದೆ, ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾವಲ್ಲ ಗಾಡಿಗಳು. ಇಲ್ಲೇ ನಿಲ್ಸ್ಕೋಬೋದು, ಇಲ್ಲಿ ನಿಲ್ಸ್ಕೋಬೋದು. ಇಲ್ಲಿ ಒಂದು ನೀರಿನ ಕಾಲುವೆ ಹರಿತಾ ಇತ್ತು. ನೀರು ಕಡಿಮೆನೇ ಇತ್ತು, ಆಳ ಜಾಸ್ತಿ ಇರಲಿಲ್ಲ, ಯಾಕೆಂದರೆ ಕೆಳಗಡೆ ಇರುವಂಥ ಕಲ್ಲು ಮಣ್ಣು ಎಲ್ಲ ಕಾಣಿಸ್ತಾ ಇತ್ತು. ಒಂಥರ ತುಂಬ ಚೆನ್ನಾಗಿತ್ತು. ಹೇಳಿದಾಗೆ ಲಾಸ್ಟ್ ಟೈಮ್ ನಾವು ಬರೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಇಲ್ಲಿಗೆ ಬಂದ್ವಿ. ಟೈಮ್ ಇದೆ ಅಂತ ಅಂದ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿದೆ, ಎಲ್ಲೋ ಮೈಸೂರು ಹತ್ರ ಹೋಗಿರುವ ಹಾಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಮಗೆ ಬ್ಯಾಂಗ್ಳೂರಲ್ಲೆಲ್ಲ ಈ ಥರದ್ದೆಲ್ಲ ಕಾಣಲಿಕ್ಕೆ ಆಗೋದಿಲ್ಲ. ಬ್ಯಾಂಗ್ಳೂರಲ್ಲಿ ಸುಮಾರು ಕೆರೆಗಳು ಇತ್ತಂತೆ, ಈಗ ಅಷ್ಟೊಂದು ಏನೂ ಇಲ್ಲ. ಸೊ ಈ ಥರದ ಜಾಗಗಳು ನೋಡಿದಾಗ ಒಂಥರ ಖುಷಿ ಅಂತ ಅನ್ಸುತ್ತೆ. ವಾಲ್ಪೂಲ್ ಬರ್ತಾ ಇದ್ದಾರೆ. ನದಿನ ಇದು? ಇಲ್ಲ, ನದಿ ಅಲ್ಲ, ನದಿ ಕೆಳಗಡೆ ಐತೆ. ಏನ್ ನದಿ? ನೀರ್ ನಿಲ್ಲಕ್ಕೆ ತೋಟಗಳಿಗೆ ಇದು ಮಾಡೋರು, ಕಟ್ಟೆ ಕಟ್ಟಿರೋದು ಇದು. ಯಾವ ನದಿ ಗೊತ್ತಿಲ್ವಾ? ಚೊಟ್ನಳ್ಳಿದು ನದಿ ಅಂತಾರೆ. ಚೊಕ್ನಳ್ಳಿ ನದಿ. ಚೊಟ್ನಳ್ಳಿ ಇದು ಹರಿತಾ ಇರುತ್ತೆ, ನೀರು ನಿಲ್ಲಲ್ಲ. ಹರಿತಾ ಇರ್ತದೆ, ದೊಡ್ಡ ಕೆರೆದು ಚಿಕ್ಕ ಕೆರೆದು ಎರಡೂ ಹರಿತಾ ಇರ್ತದೆ. ಹೌದಾ? ಏನ್ ಜಾಗ ಇದೆ ಹೆಸರು? ಚೊಟ್ನಳ್ಳಿ. ಚೊಟ್ನಳ್ಳಿ. ಯಾವ ದೊಡ್ಡ ಕೆರೆ? ದೊಡ್ಡ ಕೆರೆದು ಈ ಕಡೆಯಿಂದ ಬರ್ತದೆ, ಚಿಕ್ಕ ಕೆರೆದು ನಲ್ಲಿಂದ ಬರ್ತದೆ. ಅವರೆಲ್ಲ ನೀರಿನಲ್ಲಿ ಹೋಗಿ ಫೋಟೋ ತೆಗಿತಾ ಇದ್ದಾರೆ. ನಿನ್ನ ಚಪ್ಪಲ್ ಹಾಕೊಂಡು ಬಂದಿಲ್ಲ ಅದಕ್ಕೆ. ಜಾರುತ್ತೆ ಅನ್ಸುತ್ತೆ. ಬೇಡ, ಹೊಸ ಇದು ಬೇಕಾಗಿದ್ರೆ ಆ ಕಡೆಯಿಂದ ಬಂದು ತೆಗಿಬೋದು. ಹೌದು. ವಾವ್. ಆ ಕಡೆ ಅಲ್ಲ? ಇದೇನೋ ಏನ್ ಕೆರೆ ಹೇಳಿದ್ದವರು? ಚೊಕ್ಕನಲ್ಲಿ. ಚೊಟ್ಟೆನಲ್ಲಿ. ಚೊಟ್ನಲ್ಲಿ. ಚೊಟ್ನಲ್ಲಿ ಕೆರೆ. ಚೊಟ್ಟ ಅಲ್ಲ, ಚೊಟ್ನಲ್ಲಿ. ಚೊಕ್ಕಾನ ಹುಷಾರು ಹುಷಾರು. ಚೊಕ್ಕಾನ ಚೊಟ್ಟ ಚೊಟ್ಟ ಚೊಟ್ನಲ್ಲಿ. ಚೊಕ್ಕ ಅಂತ ಹೇಳಿರುತ್ತೆ. ಚೊಕ್ಕ ಅಲ್ಲ, ಕೇಳ್ಕೊಂಡಿದೆ. ಸೊ ಇಲ್ಲಿ ಹರಿತಾ ಇದೆ, ಇದೊಂದು ಡ್ಯಾಮು. ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಆನ್ ದ ವೇ ಹೈವೇಯಿಂದ ಹೋಗುವಾಗ ನೋಡಿದ್ದು, ಬಟ್ ನಿಲ್ಸೋಕ್ಕಾಗಿರಲಿಲ್ಲ. ಇವತ್ತು ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಿಲ್ಲಿಸಿ ಇದು ನೋಡೋಣ ಅಂತ ಬಂದ್ವಿ. ಚೆನ್ನಾಗಿದೆ, ಯಾವಾಗಲೂ ಹಿಂಗೆ ಹರಿತಾ ಇರುತ್ತಂತೆ ಇದು ನೀರು. ಅವ್ರಿಗೆ ಕೆರೆ ಹೆಸರು ಗೊತ್ತಿಲ್ಲ. ಈಗ ಅವರು ಅಂತ ಕೇಳಿದಕ್ಕೆ ಅವರು ಕೆರೆ ಹೆಸರು ಹೇಳಿಲ್ಲ, ಚಿಕ್ಕ ಕೆರೆ ದೊಡ್ಡ ಕೆರೆ ಅಂತ ಹೇಳ್ತಾ ಇದ್ರು. ಬಟ್ ಫುಲ್ಲು ಫೀಲ್ಡ್ ಇದೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಇದು. ಸೊ ಇಲ್ಲಿ ಈ ಥರ ಹರಿತಾ ಇದೆ ನೀರು, ತುಂಬ ಚೆನ್ನಾಗಿದೆ. ಸೊ ಕುಣಿಗಲ್ ರಸ್ತೆಗೆ ಹೋಗುವಾಗ ಅಲ್ಲಿ ನಿಮಗೆ ಹೈವೇಗೆ ಕಾಣಿಸುತ್ತೆ ನೋಡಿ. ಹೈವೇ ಅಲ್ಲಿದೆ, ಕಾಣಿಸ್ತಾ ಇದೆಯಾ? ಹೈವೇ ಅಲ್ಲಿ ಕಾಣಿಸ್ತಾ ಇದೆ. ಸೊ ಅಲ್ಲಿಂದ ಕಾಣಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಒಂದ್ಸಾರಿ ವಿಸಿಟ್ ಮಾಡ್ಬೋದು, ಒಂದು 5-10 ಮಿನಿಟ್ಸ್ಗೆ ವಿಸಿಟ್ ಮಾಡೋವಂಥ ಜಾಗ. ನಡೀರಿ ಹೋಗೋಣ.
ಸೊ ತೋಟ ಗದ್ದೆಗಳ ಮಧ್ಯೆ ಆ ಪುಟ್ಟ ಅಣೆಕಟ್ಟು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಈಗ ನಾವು ಮನೆ ಕಡೆಗೆ ಹೊರಟ್ವಿ. ಎಲ್ಲೂ ಕಾಫಿ ಟೀಗೆ ನಿಲ್ಲಿಸಿರಲಿಲ್ಲ. ಹಾಗಾಗಿ ನಮ್ಮ ಮನೆ ಹತ್ರ ಇರುವಂಥ ಈ ಚಾಯ್ ಟೈಮ್ಗೆ ಬಂದಿದ್ದೀವಿ. ಯಾವಾಗ ನಾನು ಈ ಕಡೆ ಓಡಾಡುವಾಗಲೂ ಅಲ್ಲಿ ರಶ್ ಅಂತೂ ಇರ್ತಾಯಿತ್ತು. ತುಂಬ ಜನ ನಿಂತ್ಕೊಂಡು ಟೀ ಕುಡಿಯೋರು. ಅದೇನಪ್ಪ ಅಂತ ಟೀಯಲ್ಲಿ ಏನಿದೆ, ನಾನು ಒಂದು ಸರಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆ ಮಣ್ಣಿನ ಗ್ಲಾಸ್ಗಳಲ್ಲಿ ಸರ್ವ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಇಲ್ಲಿ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು. ಹಾಗೆ ಇಲ್ಲಿ ಏನೋ ಚಾನ್ ಬಿಸ್ಕೆಟ್ ಅಂತೆ, ಎಗ್ಲೆಸ್ಸು ಸ್ವೀಟ್ ಬಿಸ್ಕೆಟು, ಇದನ್ನು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ. ಹಾಗೆ ಇಲ್ಲಿ ತುಂಬ ಥರದ ಟೀಗಳಿದೆ. ಸ್ಟ್ರಾಬೆರಿ ಟೀ ಅಂತೆ, ಲೆಮನ್ ಗ್ರಾಸ್ ಟೀ, ತುಳಸಿ ಟೀ, ಜಿಂಜರ್ ಟೀ, ಆಮೇಲೆ ಚಾಕ್ಲೇಟ್ ಟೀ, ಏನೇನೋ ತುಂಬ ವೆರೈಟೀಸ್ ಇದೆ. ನೋಡಿ ಎಷ್ಟು ಜನ ಟೀಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಈ ಥರ ರಶ್ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ನನಗೋಸ್ಕರ ಪಾಪ ಅವ್ರು ಬಂದಿದ್ದಾರೆ. ಸೊ ಟೀ ಆರ್ಡ್ರ್ ಮಾಡಿದ್ದೀವಿ. ಅವರು ರೆಗ್ಯುಲರ್ ತೊಗೊಂಡಿದ್ದಾರೆ, ನಾನು ಜಿಂಜರ್ ಟೀ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಮಾಲ್, ಮೀಡಿಯಮ್, ಲಾರ್ಜ್ ಅಂತ ಇರುತ್ತೆ. ನಾವು ಮೀಡಿಯಮ್ ತೊಗೊಂಡ್ವಿ. ಆ್ಯಕ್ಚುಲಿ ಸ್ಮಾಲ್ ತೊಗೊಂಡಿದ್ರೆ ಸಾಕಾಗ್ತಾಯಿತ್ತು. ಮೀಡಿಯಮ್ ಸುಮಾರು ದೊಡ್ಡ ಗ್ಲಾಸು. ನಾವು ಲೇಟಾಗಿ ಊಟ ಮಾಡಿದ್ವಿ, ತುಂಬ ಹೆವಿ ಆಗಿಬಿಟ್ಟಿತ್ತು. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಶಾಪ್ ಕಾಣಿಸ್ತಾ ಇತ್ತು. ಒಳಗಡೆ ಹೋಗಲಿಲ್ಲ, ಯಾಕೆಂದರೆ ನಾನು ಟೀ ಗ್ಲಾಸ್ ಇಟ್ಕೊಂಡಿದ್ದೆ. ತುಂಬ ಚಿಕ್ಕ ಜಾಗ. ಇಯರಿಂಗ್ಸ್ ತುಂಬ ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಟೈಮು. ಇಲ್ಲೇ ನಮ್ಮ ಮನೆ ಹತ್ರ ಇರೋದ್ರಿಂದ ನಾವು ಯಾವಾಗ ಬೇಕಾದರೂ ಬರ್ಬೋದು. ಹಾಗೆ ಫಸ್ಟ್ ಟೈಮು ನಾವಿಬ್ಬರು ಟೀ ಕುಡ್ಕೊಂಡು ವಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಒಂಥರ ಚೆನ್ನಾಗಿತ್ತು. ಮಕ್ಕಳಿಬ್ಬರು ಬಂದಿಲ್ಲ, ಅವ್ರಿಗೆ ಟೀ ಕಾಫಿ ಅಭ್ಯಾಸ ಇಲ್ಲದಿದ್ದರಿಂದ ನೀವಿಬ್ಬರು ಹೋಗಿ ನಾವು ಮನೆಗೆ ಹೋಗ್ತೀವಿ ಅಂತ ಅವ್ರು ಹೊಟ್ಟೋಗ್ಬಿಟ್ರು. ಸೊ ನಾನು ನಮ್ಮ ಯಜಮಾನ್ರು ಟೀ ತೊಗೊಂಡು ಕುಡ್ಕೊಂಡು ಹಾಗೆ ನಡ್ಕೊಂಡು ಬರ್ತಾಯಿದ್ವಿ. ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಸುಮಾರು ರಶ್ ಇರುತ್ತೆ. ವೀಕೆಂಡ್ ಆಗಿರೋದ್ರಿಂದ ಶಾಪಿಂಗ್ಗೆ ಸುಮಾರು ಜನ ಈ ಏರಿಯಾಗೆ ಬರ್ತಾರೆ. ಯಾರಾದರೂ ಅಡ್ಡ ಬಂದುಬಿಟ್ರೆ, ಆಮೇಲೆ ಟೀ ಚೆಲ್ಲೋಗ್ಬಿಟ್ರೆ ಅನ್ನೋ ಭಯದಲ್ಲೇ ಸ್ವಲ್ಪ ನಿಧಾನಕ್ಕೆ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇವತ್ತು ಫುಲ್ ಡೇ ಒಂಥರ ತುಂಬ ಚೆನ್ನಾಗೋಯ್ತು. ಎಂಜಾಯ್ ಮಾಡಿದ್ವಿ ಮಾತ್ರ. ಸೊ ಈಗ 7:30 ಆಗಿದೆ. ಈಗ ಬಂದಿದ್ದೀವಿ. ಇದು ಮೀಡಿಯಮ್, ಆ್ಯಕ್ಚುಲಿ ಸ್ಮಾಲ್ ತಗೊಂಡಿದ್ರೆ ಸಾಕಾಗ್ತಾಯಿತ್ತು. ಸುಮಾರು ದೊಡ್ಡ ಗ್ಲಾಸು, 40 ರುಪೀಸ್ ಒಂದು ಗ್ಲಾಸಿಗೆ. ಇದು ಚಿಕ್ಕ ತೊಗೊಂಡಿದ್ರೆ ಸಾಕಾಗ್ತಾಯಿತ್ತು. ಸ್ವಲ್ಪ ಜಾಸ್ತಿ ಆಗೋಯಿತು. ಬಟ್ ಚೆನ್ನಾಗಿತ್ತು. ಆದರೆ ತುಂಬ ದಿನದಿಂದ ಅಷ್ಟು ಕ್ರೌಡ್ ಇದೆ. ಅದು ಹೇಗಿರುತ್ತೆ ಟೀಚೆ ಇದು ಒಂದು ಸರಿ ಟ್ರೈ ಮಾಡಬೇಕು ಅಂತ ಇತ್ತು. ಯಾವಾಗ ನೋಡಿ ಅಲ್ಲಿ ಕ್ರೌಡ್ ಕಾಣಿಸ್ತಾ ಇತ್ತು. ಅದು ಸಾಯಂಕಾಲದ ಮೇಲೆ, ಡೇ ಟೈಮಲ್ಲಿಲ್ಲ. ಬೆಳಿಗ್ಗೆ ಮಧ್ಯಾಹ್ನ ಅಷ್ಟೊಂದು ಇರ್ತಾ ಇರಲಿಲ್ಲ. ಬಟ್ ಸಾಯಂಕಾಲ ಮಾತ್ರ ಸಖತ್, ಯಾವಾಗ ನೋಡಿ ಗಿಜ ಅಂತ ಇರ್ತಾಯಿತ್ತು. ಸೊ ಹಾಗಾಗಿ ಟ್ರೈ ಮಾಡಿದ್ದು ಚೆನ್ನಾಗಿತ್ತು. ಸೊ ಈಗ 7:45 ಹತ್ರ 8 ಗಂಟೆ ಆಗ್ತಾ ಬಂದಿದೆ. ಸೊ ಈಗ ಮನೆಗೆ ಬಂದಿದ್ದೀವಿ. ಸದ್ಯಕ್ಕೆ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಎಲ್ರಿಗೂ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ, ಯಾಕೆಂದರೆ ಲೇಟಾಗಿ ಊಟ ಮಾಡಿದ್ದು. ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಹೇಗೆ ಅನಿಸ್ತು ನಮ್ಮ ಈ ಔಟಿಂಗ್ ವ್ಲಾಗ್? ಯಾವಾಗಲೂ ಒಂದೇ ಥರ ಇರೋದಕ್ಕಿಂತ ಸ್ವಲ್ಪ ಫಾರ್ ಎಕ್ಸ್ಚೇಂಜ್ ಅಂತ ಎಲ್ಲರೂ ಹೋಗಿದ್ದು. ಚೆನ್ನಾಗಿತ್ತು ಒಂಥರ. ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ನಾನು ವ್ಲಾಗನ್ನು ಮುಗಿಸ್ತೀನಿ. ಇದೇ ರೀತಿ ಇನ್ನೊಂದು ವ್ಲಾಗ್ ನನಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.